ಖ್ಯಾತ ಪತ್ರಕರ್ತ ಮೈಸೂರಿನ 2 ಬಾರಿಯ ಸಂಸದ ಪ್ರತಾಪ್ ಸಿಂಹಗೆ ಓದ್ ಕಡೆ ಅಂದರೆ ವಿರೋಧ. ರಾಮ ಜನ್ಮಭೂಮಿ ಎನ್ನುವ ರಾಮನ ಮೂರ್ತಿ, ಆ ಮೂರ್ತಿ ಕೆತ್ತದ್ದು ಮೈಸೂರವರು. ಆ ಕಲ್ಲು ಸಿಕ್ಕಿದ ಊರಲ್ಲೇನು ರಾಮ ಮಂದಿರ ಕಟ್ಟಬೇಕು ಅಂತೇನು ಪೂಜೆ ಆಗ್ತಿತ್ತಲ್ಲ, ಆ ಕಾರ್ಯಕ್ರಮಕ್ಕೆ JDSನ ಶಾಸಕ JT ದೇವೇಗೌಡರ ಜೊತೆ ಹೋಗಿದ್ರು. ಆ ಊರವರೆಲ್ಲ, ಅಣ್ಣ ನೀನು 2 ಸರಿ ಗೆದ್ದು ನಮ್ಮ ಊರಿಗೆ ನೀನು ದೊಡ್ಡ ಸಾಧನೆ ಮಾಡಿಲ್ಲ ಕಣಪ್ಪ, ಹೊರಡು ಇಲ್ಲಿಂದ ಅಂತ ಅಲ್ಲಿಂದ ಹೋಗೋವರೆಗೂ ಬಿಡದೆ ಕಾರ್ ಹಚ್ಚಿ ವಾಪಸ್ ಹೋಗಂಗೆ ಮಾಡವ್ರೆ ಪ್ರತಾಪ್ ಸಿಂಹಗೆ. ನಮ್ಮ JT ದೇವೇಗೌಡರು ಓಕೆ, ಪ್ರತಾಪ್ ಸಿಂಹ ಬೇಡ, ಇಲ್ಲಿ ಪ್ರತಾಪ್ ಸಿಂಹ ಸರಿ ಇಲ್ಲ, ಇಲ್ಲಿ ಬೇಡ ಅಂತ. ಏಕಾಂಗಿ ಸಿಂಹ. BJPಯ ಸ್ಥಳೀಯ ನಾಯಕರಿಗೂ ಬಹುತೇಕ ಮಂದಿಗೆ, ಏನು ಎಲ್ಲ ಬೇಡ ಅಂತಲ್ಲ ಪ್ರತಾಪ್ ಸಿಂಹನ, ಬಟ್ ಬಹುತೇಕ ಮಂದಿ ಪ್ರತಾಪ್ ಸಿಂಹ ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡಬಾರ್ದು, ನಮ್ಮಲ್ಲಿ ಟಿಕೆಟ್ ಬದಲಾಯಿಸಿ ಅಂತ ಕೂತವ್ರೆ. ಮತ್ತೊಂದು ಕಡೆ ವಿರೋಧಿಗಳು ಹಾಕೊಂಡು ಸಿಕ್ಕದ ಕಡೆ ಬಹಿಷ್ಕಾರ ಹಾಕ್ತವ್ರೆ. ಬೆಂಗಳೂರು ಮೈಸೂರು ಹೈವೇ ನಾನೇ ಮಾಡಿದ್ದು ಅಂತ ಅಲ್ಲಿ ಕಿಲೋಮೀಟ್ರ್ ಗಟ್ಟಲೆ ಇಳಿದು ಚೆಕ್ ಮಾಡೋದು, ವಿಡಿಯೋ ಹಾಕೋದು. ಬಟ್ ಬೆಂಗಳೂರು ಮೈಸೂರು ಹೈವೇ ಪ್ರತಾಪ್ ಸಿಂಹ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಐ ಥಿಂಕ್ 4-5 ಕಿಲೋಮೀಟ್ರ್ ಅಷ್ಟೇ ಬರೋದು ಅನ್ಕೋತೀನಿ, ಅಷ್ಟೇ, ಜಾಸ್ತಿ ಏನು ಬರಲ್ಲ. ನಮ್ಮಲ್ಲಿ 2 ಸಾರಿ MP ಆಗೋರು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ತಿರುಗಿ ನೋಡಿಲ್ಲ ಮನುಷ್ಯ. ಈಗ ಬಂದವನೇ ಬೇಡ ಹೋಗಯ್ಯ ನೀನು, ನಮ್ಮ ಮೇಡ ಜಗಳ ಹಚ್ಚಕ್ಕೆ ಬಂದಿದೆಯಾ ಅಂತ ಹೇಳಿ ಕಳಿಸೋದು. ಅದ್ರ ವಾಸ್ತವ ಬೇರೆ ಇದ್ದಂಗಿದೆ, ಅಲ್ಲೇನೋ ಬೇರೆ ಮಿಸ್ ಹೊಡಿತಾ ಇದೆ. ಏನಾರ ಅವ್ರ ಮನೆ ಕಾರ್ಯಕ್ರಮಕ್ಕೆ ಹೋಗಿದ್ರೆ ಕಳ್ಸಲ್ಲ, ನಮ್ಮ ಮನೆ ಬಾಗಿಲು ಬರೋಂಗಿಲ್ಲ ನೀನು ಅಂತ ಕಳಿಸ್ಬೋದು. ಆದರೆ ಊರಿನ ಕಾರ್ಯಕ್ರಮ, ಆ ಥರದ ಕಾರ್ಯಕ್ರಮದಲ್ಲಿ ಆ ಥರ ಬಹಿಷ್ಕಾರ ಹಾಕಿ ವಾಪಸ್ ಕಳಿಸೋದು ರಾಜಕೀಯ ಪ್ರೇರಿತವಾದಂಥ ಲಕ್ಷಣ ಇರಬಹುದು ಅಂತಲೂ ಕೂಡ ಅನಿಸಿದೆ. ಪ್ರತಾಪ್ ಸಿಂಹಗೆ BJPಲಿ ವಿರೋಧ ಇದೆ, ಜನ ವಿರೋಧ ಮಾಡ್ತಾರೆ ಅಂದ ತಕ್ಷಣ ಎಸ್, ಕಂಪ್ಲೀಟ್ಲಿ ಔಟ್ ಆಫ್ 100% ರಾಂಗ್ ಪರ್ಸನ್ ಅಂತೇನಿಲ್ಲ. ಬಟ್ ಪ್ರತಾಪ್ ಸಿಂಹಗೆ ಆ ರೀತಿ ಡೇರ್ನೆಸ್ಸಲ್ಲಿ ನಡಿಯಯ್ಯ ನೀನು ಬೇಡ, ಜಾಗ ಖಾಲಿ ಮಾಡಿ ಇಲ್ಲಿಂದ ಅಂತ ಮಾತಾಡೋ ಮಟ್ಟಿಗೆ ಜನ ಕಳ್ಸೋಕ್ಕೆ ಶುರುವಾಗವ್ರಲ್ಲ. ಹಿಂಗೆ ರಾಜಕಾರಣಿ ಅದವನು ಹಿಂಗಿರಬೇಕು, ರಾಜಕಾರಣಿ ಅದವನು ಹಂಗಿರಬೇಕು, ಜನಪ್ರತಿನಿಧಿ ಅದವನು ಹಿಂಗಿರಬೇಕು ಹಂಗಿರಬೇಕು ಅಂತ ವರ್ಷಗಟ್ಟಲೆ ಪುಟಗಟ್ಟಲೆ ಬರ್ಕೊಂಡು ನಿಂತಂಥ ಪತ್ರಕರ್ತನಿಗೆ, 2 ಬಾರಿಯ ಸಂಸದನಿಗೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಬರಲಿಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಬಟ್ ಈ ಘಟನೆ ಬೇರೇನೋ ಇದ್ದಂಗಿದೆ. ಅವ್ರು ಹೇಳ್ತಾರಲ್ಲ, ಮಹಿಷನ್ನು ದಸರಾ ಮಾಡಿದಂಥವ್ರು ಗಿರಾಕಿಗಳು ಇವರಲ್ಲ, ನಾನು ಇವಕ್ಕೆಲ್ಲ ಜಗ್ಗಲ್ಲ ಬಗ್ಗಲ್ಲ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಬಟ್ ಗ್ರೌಂಡಲ್ಲಿ ನಾಟ್ ಓನ್ಲಿ ವಿರೋಧಿಗಳಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷ, ಅವ್ರ ವಿರೋಧನ ಕಾಂಗ್ರೆಸ್ ಪಕ್ಷ ಅವರಷ್ಟೇ ಅಲ್ಲ, BJPಗೂ ಸಹ ಅನ್ಬೋಕ್ಸ್ಲಿ. ಆಗ್ಬೇಕು ಗುರು, ಹಿಂಗೆ ಆಗಬೇಕು ಪ್ರತಾಪ್ ಸಿಂಹಂಗೆ, ಹಿಂಗೆ ಆಗಬೇಕು. ಅಟ್ಲೀಸ್ಟ್ ನಮ್ಮನ್ನಾರ ಚೆನ್ನಾಗಿ ನೋಡ್ಕೊಂಡ್ರೆ ನಾವಾರ ಬತ್ತಿದ್ವಿ ಅಡ್ಡ ಅಂತ BJP ಕಾರ್ಯಕರ್ತರು ಕೈ ಕಟ್ಕೊಂಡು ಮಜಾ ತಗೋತಾರೆ ಒಂದಷ್ಟು ಜನ. ಯಾಕಂದರೆ ಪ್ರತಾಪ್ ಸಿಂಹಗೆ ಇಷ್ಟೆಲ್ಲ ಮುಜುಗರ ಆದ, ನಿಮ್ಮ ಮನೆ ಬಾಗಿಲಿಗೆ ಬಂದವರ, ನಿಮ್ಮ ಮನೆಗೆ ಊಟಕ್ಕೆ ಬಂದವರ, ಬಂದಿರೋದು ಊರೊಟ್ಟಿನ ಕಾರ್ಯಕ್ರಮಕ್ಕೆ ಅಲ್ವಾ? ಒಬ್ಬ MP ಪ್ರೋಟೋಕಾಲ್, ಒಬ್ಬ MLA ಪ್ರೋಟೋಕಾಲ್. ಆ ಊರಲ್ಲಿ ಒಂದು ಓಟ್ ಹಾಕಲಿಲ್ಲ ಅಂದರೂ ಆ ಊರಿಗೆ ಹೋಗುವಂಥ ಅಧಿಕಾರ ಸಂಸದನಿಗಿದೆ. ಪೊಲೀಸ್ನವ್ರು ಅನುವು ಮಾಡಿಕೊಡ್ಬೇಕಾಗಿತ್ತು ಅಲ್ಲಿ ಆ ಕಾರ್ಯಕ್ರಮಕ್ಕೆ. ಅವರು ಕರ್ಕೊಂಡೋಗಿ ಕಾರ್ ಹಚ್ಕೊಂಡು ಮೂವ್ ಮಾಡಿದ್ರು. ಅದನ್ನು ಸವಾಲಾಗಿ ನಿಂತ್ಕೊಳ್ಳೋ ತಾಕತ್ತು ತೋರ್ಬೇಕಾಯ್ತು ಪ್ರತಾಪ್ ಸಿಂಹ. ಅವ್ರಿಗೂ ಒಳಗೇನೋ ಉಳುಕಿದ್ದಂಗೆ ಐತೆ, ಹಾಗಾಗಿ ಅವ್ರು ಹೊತ್ಕೊಂಡು ಹೋದರು. ಏನೋ ಮಾತು ಕೊಟ್ಟಿರ್ಬೋದನೇ, ಅದು ಮಾಡ್ತೀನಿ ನಿಮ್ಮೂರಿಗೆ ಇದು ಮಾಡ್ತೀನಿ ಅಂತೇನು ಹೇಳಿ ನಾನು ಓಟ್ ಹಾಕ್ಸ್ಕೊಳಕ್ಕೆ ಬಂದಾಗ ಮಾಡಿಲ್ವೇನೋ ಹಿಂಗೆ. ಹಾಗಾಗಿ ಆ ಊರಿನ ಜನ ಒಂದು ಓಟ್ ಹಾಕಲಿಲ್ಲ ಅಂದರೂ ಆ ಕ್ಷೇತ್ರದ ಒಟ್ಟಾರೆ ಮತಗಳಲ್ಲಿ ಒಂದು ಓಟಲ್ಲಿ ಗೆದ್ದರೂ ಕೂಡ ಆ ಸಂಸದನಿಗೆ, ಆ ಶಾಸಕನಿಗೆ, ಆ ಜನಪ್ರತಿನಿಧಿಗೆ ಅಧಿಕಾರ ಇದೆ. ಆ ಗಲಾಟೆ ಮಾಡಿದವ್ರ ಮನೆಗೆ ಊಟಕ್ಕೆ ಹೋಗಿದ್ರೆ ಕಳ್ಸೋದ್ರೆ, ನಾವು ಮನೆ ಬಾಗಿಲು ಬರಬೇಡ ಗುರು ನೀನು ಅಂತ. ಆದರೆ ಒಬ್ಬ ಸಂಸದ ಆಗಿ ತನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆದರೆ ಅಷ್ಟೆಲ್ಲ ಕಾನೂನು ಮಾತಾಡೋ ಪ್ರತಾಪ್ ಸಿಂಹ ಅಲ್ಲಿಂದ ಯಾಕೆ ಹೋದ್ರೂ ಗೊತ್ತಿಲ್ಲ ನನಗೆ. ಇರಲಿ, ಬಟ್ ಇವ್ರು ಏನೋ ಮಾತು ಕೊಟ್ಟೇನೋ ನಡ್ಕೊಂಡಿರಲ್ವೇನೋ, ಹಾಗಾಗಿ ಅವರು ಇದು ಮಾಡಿರ್ತಾರೆ. ನೀವು ನಿಮ್ಮ ಪ್ರಕಾರ ಪ್ರತಾಪ್ ಸಿಂಹ ಅವರು ಇಷ್ಟೊಂದು ವಿರೋಧ, ಪಕ್ಷದಲ್ಲಿ ವಿರೋಧ, ಜನಗಳಲ್ಲಿ ವಿರೋಧ, ಏನು ಕತೆ? ಏಕಾಂಗಿ ಆದ್ರ ಸಿಂಹ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ. ಮೈಸೂರಿನ ಮುಂದಿನ ಸಂಸದರು ಯಾರಾಗಬೇಕು? ದೇಶದ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿಯವರ, ರಾಹುಲ್ ಗಾಂಧಿನ, ಮಲ್ಲಿಕಾರ್ಜುನ್ ಖರ್ಗೆನ, ಮತ್ತು ಬೇರೆ ಯಾರಿಗೆ ಆ ಯೋಗ್ಯತೆ ಇದೆ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಮೈಸೂರಿನ ಪ್ರತಾಪ್ ಸಿಂಹ 10 ವರ್ಷಗಳಲ್ಲಿ ಏನೋ ಕೆಲಸ ಮಾಡಿದಾರ? ಈ ಘಟನೆಗೆ ರಾಜಕೀಯ ಪ್ರೇರಿತವೇ ಇಲ್ಲ ನಿಜವಾಗಿಯೂ ಕೂಡ ಹೇಳಿ ಕೆಲಸ ಮಾಡದೆ ಯಾಮಾರ್ಸೋರ ಪ್ರತಾಪ್ ಸಿಂಹ? ನಿಮ್ಮ ಒಪಿನಿಯನ್ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.